We have always held ಸಾಮಾನ್ಯ ಧರ್ಮ above ವಿಶೇಷ ಧರ್ಮ. ವಿಶೇಷ ಧರ್ಮ ಅಚ್ಚುಕಟ್ಟಾಗಿ ಮಾಡಬೇಕು, ಆದರೆ ಸಾಮಾನ್ಯ ಧರ್ಮ ಅದಕ್ಕಿಂತ ದೊಡ್ಡದು. ವಿಶೇಷ ಧರ್ಮ ಏನು ಅದನ್ನು ಉಳಿಸ್ಕೋಬೇಕು ನಾವು. ಅಟ್ ನಾರ್ಮಲ್ ಟೈಮ್ಸ್ ವಿ ಶುಡ್ ಆಲ್ವೇಸ್ ಫಾಲೋ ನಮ್ಮ ಕುಲಧರ್ಮ. ನಮ್ಮ ತಂದೆ ತಾಯಿ ಒಂದು ರೀತಿಯಲ್ಲಿ ಮಾಡ್ಕೊಂಬಂದಿರ್ತಾರೆ, ಅದನ್ನು ಫಾಲೋ ಮಾಡಬೇಕು. ನಮ್ಮ ಭಾಷೆ ಮಾತಾಡಬೇಕು. ಇವತ್ತೊಂದು ಫ್ಯಾಷನ್, ಐ ಡೋಂಟ್ ನೋ ಕನ್ನಡ ಅನ್ನೋದೊಂದು ಫ್ಯಾಷನ್ ಆಗೋದು. ವಾಟ್ ಫ್ಯಾಷನ್? ಯು ಶುಡ್ ಬಿ ಅಶೇಮ್ ಟು ಸೇ ದಟ್. ನನ್ನ ದೇಶದ ಭಾಷೆ ನಂಗೆ ಬರಲ್ಲ ಅನ್ನೋದಕ್ಕೆ ಅವಮಾನ ಆಗಬೇಕು. ಪ್ರೈಡ್ ಇಲ್ಲಿ ಬಂತು. ಇನ್ಯಾರೋ ಭಾಷೆ ಮಾತಾಡೋಕ್ಕೆ ಪ್ರೈಡು, ನಮ್ಮ ಮಾತಾಡೋಕ್ಕೆ ಪ್ರೈಡ್ ಇಲ್ಲ. ವಿಶೇಷ ಧರ್ಮವನ್ನು ಸಂಪೂರ್ಣ ಬಿಟ್ಬಿಟ್ರೆ ಏನಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ನಮ್ಮ ಮಕ್ಕಳು ಏನಾದರೂ ಹಾಕ್ಕೊಳ್ಳಿ ಬಟ್ಟೆ ಬರೆ ಪರವಾಗಿಲ್ಲ, ಕನಿಷ್ಠ ದೇವಸ್ಥಾನಕ್ಕೆ ಹೋಗುವಾಗ, ಮನೆಯಲ್ಲಿ ಪೂಜೆ ಆದಾಗ ಆವತ್ತಾದರೂ ಭಾರತೀಯ ಉಡುಗೆ ಹಾಕ್ಕೋಬೋದಾ? ಆವತ್ತಾದರೂ ಸ್ವಲ್ಪ ಅಮ್ಮಂಗೆ ಹೆಲ್ಪ್ ಮಾಡ್ಬೋದಾ? ಅಮ್ಮಂಗೆ ಖುಷಿ ಆಗುತ್ತೆ ತಾನೇ. ಏನೇ ಒಳ್ಳೆ ಬೇರೆ ಡ್ರೆಸ್ ಹಾಕ್ಕೊಂಬಾರೆ ಅಂತ ಅಮ್ಮನ ಕೈಯಲ್ಲಿ ಹೇಳಿಸ್ಕೊಬಿಡೋದು. ನಾವೇ ಹೋಗಿ ನಮ್ಮ ಟ್ರೆಡಿಷನ್ ಅದು, ಲೆಟ್ ಅಸ್ ಬಿ ಪ್ರೌಡ್. ಈ ವಿಶೇಷ ಧರ್ಮಗಳನ್ನು ಸ್ವಲ್ಪ ಪಾಲಿಸಬೇಕಾಗತ್ತೆ. ಆದರೆ ಅದಕ್ಕಿಂತ ದೊಡ್ಡದು ಸಾಮಾನ್ಯ ಧರ್ಮ ಅನ್ನೋದನ್ನು ಮರಿಬಾರ್ದು ಅನ್ನೋದು. ಇಟ್ಸ್ ಎ ಬ್ರಾಡ್ ಐಡಿಯಾ ಆಫ್ ಧರ್ಮ. ಐ ಹ್ಯಾವ್ ಟ್ರೈ ಟು ಪುಟ್ ಇಟ್ ಇನ್ ವೆರಿ ಸಿಂಪಲ್